ಬೇಕೇ ಬೇಕು. ಬೆಳಗಾವಿ ದಿನಾಂಕ 18/12/2024 ಬೆಳಗಾಂ ಅಧಿವೇಶನದಲ್ಲಿ ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಸಂಘಟನೆಗಳ ಒಕ್ಕೂಟ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ನಡೆಸಿತು. ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮಾತನಾಡಿದ ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಯಾದಗಿರಿ ಜಿಲ್ಲಾಧ್ಯಕ್ಷ ಮುಕ್ತಮ ಪಟೇಲ್ ಡಿ ಹವಾಲ್ದಾರ್ ಪತ್ರಕರ್ತರ ಧ್ವನಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಭಾರತೀಯ ದೇಸಿಯ ಪಾರಂಪರಿಕ ವೈದ್ಯ ಪದ್ಧತಿಯ ಮೂಲ ನೆಲೆಯಾಗಿದೆ. ಇದನ್ನ ಮೊದಲು ಪೂರ್ವಿಕರು ಜಾನಪದ ವೈದ್ಯ, ಜ್ಞಾನ ವೈದ್ಯ, ನಾಟಿ ವೈದ್ಯ ಅಂತ ಕರೆಯಲು ಪಡೆಯುತ್ತಿದ್ರು. ಈ ಪಾರಂಪರಿಕ ವೈದ್ಯ ಪದ್ಧತಿಯು ವಿಜ್ಞಾನಕ್ಕೆ ಅಚ್ಚರಿಯನ್ನುಂಟು ಮಾಡುವಂತೆ ಹಲವಾರು ಬಗೆಯ ರೋಗಗಳು ನಾಟಿ ವೈದ್ಯದ ಮೂಲಕ ಹಾಗೂ ಉಪಚಾರದ ಮೂಲಕ ಹಲವಾರು ರೋಗಿಗಳು ಗುಣಮುಖರಾಗಿದ್ದಾರೆ. ಇಂಥ ಪವಿತ್ರ ವೈದ್ಯಕೀಯ ಚಿಕಿತ್ಸೆ ಜನಸೇವೆ ಮಾಡಲು ಸೌಭಾಗ್ಯ ಸಿಕ್ಕಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಂಥ ಪಾರಂಪರಿಕ ವೈದ್ಯ ಪದ್ಧತಿ ಇಂದು ಅಳಿವಿನಂಚಿನಲ್ಲಿದೆ ಅಂತ ಹೇಳೋದಕ್ಕೆ ವಿಷಾದವೆನಿಸುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದರು. ಇಂದು ನಾವು ಕರ್ನಾಟಕದ ಎಲ್ಲ ಪಾರಂಪರಿಕ ವೈದ್ಯರೆಲ್ಲರೂ ಸೇರಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇವೆ. ನಮ್ಮ ಹಕ್ಕು ಒತ್ತಾಯಗಳು ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ನಿಗಮ ಸ್ಥಾಪನೆ ಮಾಡಬೇಕು. ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಗಣರಾಜ್ಯೋತ್ಸವ ಪ್ರಶಸ್ತಿ ಪಾರಂಪರಿಕ ವೈದ್ಯರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕು. ಪಾರಂಪರಿಕ ವೈದ್ಯರಿಗೆ ಸರ್ಕಾರದಿಂದ ಮಾನ್ಯತೆ ನೀಡಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಿದರು. ಒಂದು ವೇಳೆ ಸರ್ಕಾರ ತಮ್ಮ ಮನವಿಗೆ ಸ್ಪಂದಿಸಿ ಬೇಡಿಕೆಯನ್ನು ಈಡೇರಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಸರ್ಕಾರವನ್ನು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಶಿವು ಹಿರೇಮಠ್ ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಒಕ್ಕೂಟದ ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಹಾಗೂ ಸಂಘಗಳ ಒಕ್ಕೂಟದ ಪಾರಂಪರಿಕ ವೈದ್ಯರ ವಿವಿಧ ಬೇಡಿಕೆಗಳಿಗೆ ಬೇಕೇ ಬೇಕು. ಪಾರಂಪರಿಕ ವೈದ್ಯರ ವಿವಿಧ ಬೇಡಿಕೆಗಳು ಪಾರಂಪರಿಕ ವೈದ್ಯರ ವಿವಿಧ ಬೇಡಿಕೆಗಳು ಪಾರಂಪರಿಕ ವೈದ್ಯ ಪದ್ಧತಿ ಪಾರಂಪರಿಕ ವೈದ್ಯ ಪದ್ಧತಿ ಪಾರಂಪರಿಕ ವೈದ್ಯರಿಗೆ ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಪಾರಂಪರಿಕ ವೈದ್ಯರಿಗೆ ಬೇಕೇ ಬೇಕು. ಔಷಧಿ ಸಸ್ಯಗಳನ್ನು ಉಳಿಸಿ ಪಾರಂಪರಿಕ ವೈದ್ಯರಿಗೆ ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಒಕ್ಕೂಟಗಳಿಗೆ ಬೇಕೇ ಬೇಕು. ಪಾರಂಪರಿಕ ವೈದ್ಯ ಪದ್ಧತಿಗೆ